ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಶಂಕರಣ್ಣ ಹಾದಿಮನಿ ಅಣ್ಣೋರ ಇವತ್ತು ಒಂದು ಸುಂದರ ಸಮಾರಂಭದ ತುಣುಕನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಶಂಕರಣ್ಣ ಹಾದಿಮನಿ ಇವರು ಮೂಲತಃ ಕುಂದಗೋಳ ತಾಲೂಕಿನವರು. ಇವರು ಸೈನಿಕ ಸೇವೆಯಲ್ಲಿ ನಿರಂತರವಾಗಿ 25 ವರ್ಷ ಸೇವೆಯನ್ನು ಸಲ್ಲಿಸಿ ಈಗ ರಿಟೈರ್ಡ್ ಆಗಿ ತಮ್ಮ ಹುಟ್ಟೂರಿಗೆ ವಾಪಸ್ಸಾಗಿದ್ದಾರೆ. ಆ ಖುಷಿಗೆ ಇವತ್ತು ನಮ್ಮ ಗದಗಿನ ಶಾಂತಿವನ ಆಶ್ರಮದಲ್ಲಿ ಅವರಿಗೆ ಅದ್ಧೂರಿಯಾದ ಸ್ವಾಗತ, ಸುಂದರವಾದ ಗೌರವದ ಸಮಾರಂಭವನ್ನು ಇವತ್ತು ನಮ್ಮ ದೊಡ್ಡಕ್ಕವರು ಗದಗಿನ ಶಾಂತಿವನ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ರು. ಆ ದೃಶ್ಯವನ್ನು ನಾನಿವತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇವರು 25 ವರ್ಷದ ಸರ್ವೀಸಿನಲ್ಲಿ ಅವರು ಯಾವ ರೀತಿ ಸರ್ವೀಸ್ ಮಾಡಿದರು ಅನ್ನೋದನ್ನು ನಮ್ಮೊಟ್ಟಿಗೆ ದೈವಿ ಪರಿವಾರದ ಒಟ್ಟಿಗೆ ಹಂಚಿಕೊಂಡ್ರು. ಇವರು ಡಿಪ್ಲೊಮಾ ಮುಗಿಸಿ ಬಾಲ್ಯದಲ್ಲಿಯೇ ಅವರು ಕನಸು ಕಂಡಿದ್ರಂತ, ನಾನು ಆರ್ಮಿಗೆ ಹೋಗಬೇಕು, ನಾನು ದೇಶಕ್ಕೆ ಸೇವೆಯನ್ನು ಮಾಡಬೇಕು, ಏನಾದರೂ ಸೇವೆಯನ್ನು ನಾನು ಮಾಡಲೇಬೇಕು ಅನ್ನೋ ಕನಸನ್ನು ಅವರು ಚಿಕ್ಕ ಮಗು ಇದ್ದಾಗ ಕಂಡು ಅದನ್ನು ನನಸಾಗಿಸಿಕೊಂಡ ಹಾದಿಯನ್ನು ದೈವಿ ಪರಿವಾರದೊಟ್ಟಿಗೆ ಅವರು ಹಂಚಿಕೊಂಡ್ರು. ಇಂಡಿಯನ್ ಆರ್ಮಿ ಅಂದರೆ ಡಿಸಿಪ್ಲಿನ್ ಅಂತಂದು ಅವರು ಹೇಳಿದರು. ಸೈನಿಕ ವೃತ್ತಿ ನಮ್ಮ ಕರ್ತವ್ಯ ಅಂತಂದು ಹೇಳಿದರು. ನಮಗೆ 2009ರಲ್ಲಿ ಆಧ್ಯಾತ್ಮಿಕ ಸಿಕ್ತು. ಆಧ್ಯಾತ್ಮಿಕದಿಂದ ನನ್ನ ವೃತ್ತಿ ಜೀವನದಲ್ಲಿ ಒಂದು ಕಡೆ ಕುಟುಂಬ, ಒಂದು ಕಡೆಗೆ ನನ್ನ ದೇಶ ಅಂತ ಬಂದಾಗ ಮನಸ್ಸು ಸ್ಟೇಬಲನ್ನು ಕಳ್ಕೊಳ್ತದೆ, ಸ್ಥಿತಿ ಅಪ್ಸೆಟ್ ಆಗುತ್ತೆ. ಆ ಟೈಮಲ್ಲಿ ನನಗೆ ಆಧ್ಯಾತ್ಮಿಕ ತುಂಬ ಸರಿ ಕೈ ಹಿಡಿದಿದೆ. ಇದರಿಂದ ನಾನು ತುಂಬ ಸಕ್ಸಸ್ಫುಲ್ಲಾಗಿ ನನ್ನ ವೃತ್ತಿಯನ್ನು ನಿಭಾಯಿಸಿದ್ದೀನಿ ಅನ್ನೋ ಮಾತನ್ನು ಅವರು ಹೇಳಿದರು. ಅಣ್ಣವರು ನಾಗಾಲ್ಯಾಂಡು, ಪಂಜಾಬು, ಸಿಕ್ಕಿಂ, ಹರಿದ್ವಾರ, ಬದ್ರಿನಾಥ, ಆಸಾಮ, ಬೆಂಗಳೂರು, ಪಂಜಾಬು, ಹಿಮಾಚಲ, ಕಾರ್ಗಿಲ್, ಮೀರಜ್, ಚೀನಾ ಬಾರ್ಡರ್ ಎಲ್ಲ ಕಡೆಗೂ ಸೇವೆಯನ್ನು ಮಾಡಿದ್ದೀನಿ ಅಂತಂದು ಹೇಳ್ತಾ, ಚೀನಾ ಬಾರ್ಡರ್ನಲ್ಲಿ ಇವತ್ತಿಗೂ ಸಹ ಸೇವೆಯನ್ನು ಸಲ್ಲಿಸುವಂತಹ ಹರ್ಭಜನ್ ಬಾಬಾರವರ ಸ್ಟೋರಿಯನ್ನು ಅವರು ಹೇಳಿದರು. ಹರ್ಭಜನ್ ಬಾಬಾರವರ ಸ್ಟೋರಿ ಮುಗಿಯೋ ತನಕನೂ ದೈವಿ ಪರಿವಾರ 500ರಿಂದ 600 ತನಕ ದೈವಿ ಪರಿವಾರ ಇತ್ತಲ್ಲ, ಮೂಕ ಸ್ತಬ್ಧವಾಗಿ ಹರ್ಭಜನ್ ಬಾಬಾರವರ ಸ್ಟೋರಿಯನ್ನು ಮೂಕ ವಿಸ್ಮಿತರಾಗಿ ಅವರು ಕೇಳ್ತಾ ಇದ್ರು. ಹರ್ಭಜನ್ ಬಾಬಾರವರು ಸೇವೆಯಲ್ಲಿದ್ದಾಗ ಹಿಮ ಬಿದ್ದು ಹಿಮ ಅವ್ರ ಮೇಲೆ ಬೀಳುತ್ತಾ ಅವರು ವೀರ ಮರಣವನ್ನು ಅಪ್ತಾರೆ. ಆಗ 4 ವರ್ಷ ಆದ್ರೂ ಅವರು ಬಾಡಿ ಸಿಕ್ಕಿರೋದಿಲ್ಲ. 4 ವರ್ಷದ ಮೇಲೆ ಅವರ ಆತ್ಮ ಬಂದು ಹೇಳುತ್ತಂತ, ನನ್ನ ಬಾಡಿ ಇಂಥ ಹತ್ರಕ್ಕೈತಿ, ಇಲ್ಲಿ ನೀವು ಹಿಮವನ್ನು ಬಗೆರಿ, ನನ್ನ ಬಾಡಿ ಸಿಗುತ್ತಾ ಅಂತ ಹೇಳಿದಾಗ ಅದೇ ಪ್ರಕಾರ ಹೋಗಿ ಅಲ್ಲಿ ತೆಗೆದು ನೋಡಿದ್ರೆ ಅವರು ಅವರ ಬಾಡಿ ಇತ್ತಂತ, ಅದನ್ನು ತಂದ್ರಂತ. ಆಮೇಲೆ ಹರ್ಭಜನ್ ಅವರ ಆತ್ಮ ಇವತ್ತಿಗೂ ಚೀನಾ ಬಾರ್ಡ್ರಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇತ್ತಂತ. ತಿಂಗಳ ಅವ್ರಿಗೆ ಪೇಮೆಂಟ್ ಹೋಗುತ್ತಂತ. ಅವರಿಗೆ ಹರ್ಭಜನ್ ಬಾಬಾರಿಗೆ ಕ್ವಾರ್ಟರ್ಸನ್ನು ಸಹ ಅವರು ಕೊಟ್ಟಿದ್ದಾರಂತ. ಆಮೇಲೆ ಅವರಿಗೆ ಇನ್ಕ್ರಿಮೆಂಟು ಇರುತ್ತಂತ. ಆಮೇಲೆ ಅವರಿಗೆ ಟ್ರೈನ್ ಬುಕ್ ಆಗುತ್ತಂತ, ಅವ್ರ ಊರಿಗೆ ಬರಲಿಕ್ಕೆ ಟ್ರೈನ್ ಬುಕ್ ಆಗುತ್ತಂತ. ಇನ್ನೊಂದು ಮಿರಾಕಲ್ ಏನಪ್ಪ ಅಂದ್ರೆ, ಚೀನಾ ಸೈನಿಕರಿಗೆ ಇವತ್ತಿಗೂ ಹರ್ಭಜನ್ ಬಾಬಾರವರು ಬಾರ್ಡ್ರ್ ಕಾಯುವಾಗ ಇವತ್ತಿಗೂ ಕಾಣ್ತಾರಂತ. ಅವ್ರ ಆತ್ಮನ ಇವತ್ತು ಅವರು ಬಾರ್ಡ್ರಲ್ಲಿ ನೋಡ್ತಾರಂತ, ಅಲ್ಲಿ ಬರೋಕೆ ಅವರು ಅನಿಸ್ತಾರಂತ. ಆನ್ಲೈನಲ್ಲಿ ಸರ್ಚ್ ಮಾಡಿ ನೋಡಿ, ಹರ್ಭಜನ್ ಬಾಬಾ ಅಂತ ಹೊಡೀರಿ, ಅವರದ ಸ್ಟೋರಿ ನಿಮಗೆ ಸಿಗುತ್ತೆ ಅನ್ನೋ ಅವರು ಮಾತನ್ನು ಹೇಳಿದರು. ನಾವು ಬಂದ ತಕ್ಷಣ ಆನ್ಲೈನಲ್ಲಿ ಸರ್ಚ್ ಮಾಡಿ ಹರ್ಭಜನ್ ಬಾಬಾರವರ ಸ್ಟೋರಿಯನ್ನು ನೋಡಿದ್ವಿ. ನೀವು ಎಲ್ಲ ಅಣ್ಣಂದರು ಅದನ್ನು ಸರ್ಚ್ ಮಾಡಿರಿ, ಸರ್ಚ್ ಮಾಡಿ ಅವರ ಸ್ಟೋರಿಯನ್ನು ಕೇಳ್ರಿ. ನೀವು ಇಲ್ಲಿ ಇರೋದೇ ಇಲ್ಲ, ನೀವು ಚೀನಾ ಬಾರ್ಡ್ರಲ್ಲೇ ಇರ್ತೀರ, ನೀವು ಕಣ್ಣಾರೆ ಬಾರ್ಡ್ರ್ ಕಾಯೋದನ್ನು, ಬಾಬಾರವರು ಬಾರ್ಡ್ರ್ ಕಾಯೋದನ್ನು ನೀವು ನೋಡ್ತೀರ ಅನ್ನೋ ಫೀಲಿಂಗು ನಿಮಗೆ ಬರುತ್ತೆ ಅಂತಂದು ಹೇಳ್ತಾ, ಇವತ್ತಿನ ಫಂಕ್ಷನ್ ಹೆಂಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಅಣ್ಣವರೇ. ಇಷ್ಟೋ ತನಕ ನನ್ನ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.